ಯಾರಾಗಿದ್ದಾರೆ ಏನ್ಬಿಟ್ರೆ ನಾವು ಕಾದ್ ನೋಡ್ಬೇಕಷ್ಟೇ. ಹಾ, ಡೆಲ್ಲಿ ಭೇಟಿಯಾಗಿದ್ದು ನಿನ್ನೆ ಇದ್ದೀನಿ, ನಿನ್ನೆ ಕೂಡ ಅಲ್ಲೇ ಇದ್ದೀವಿ, ಇವತ್ತು ಭೇಟಿಯಾಗಿದ್ದೀವಿ. ಸೊ ಅಂತಿಮವಾಗಿ ಮಾಡ್ತಿದ್ದಾರೆ. ಅವ್ರಿಗೆ ಪಕ್ಷಕ್ಕೆ ಅವಶ್ಯಕತೆ ಇದೆ ಸರ್ಕಾರಕ್ಕೆ. ಹೋಗಿ ಇನ್ನೂ ಅಂತಿಮ ಹಂತದಲ್ಲಿದೆ, ಬಹುಶಃ ಮಾಡ್ಬೋದು. ಇನ್ನೊಂದು ರಾತ್ರಿ ಆಗ್ಬೋದು ಅಥವಾ ಬೆಳಗ್ಗೆ ಆಗ್ಬೋದು. ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಅದು ನಾಳೆವರೆಗೆ ವೇಟ್ ಮಾಡ್ಬೇಕು, ಬರ್ಬೇಕಲ್ಲ ಅಲ್ಲಿಂದ ಅಧಿಕೃತ ಬಂದ್ಮೇಲೆ ಅವಾಗೇನೆ ಕನ್ಫರ್ಮ್. ಅಲ್ಲಿವರೆಗೆ ಹೂವಪ್ಪ ಅಷ್ಟೇ. ಯಾರು ಮಾಡಿದ್ರು ಅದು ಬೇಕಲ್ಲ. ಯಾರು ಮಾಡಿದ್ರು ಹೇಳಿ, ಹೆಸರು ಬೇಕಲ್ಲ. ಫಸ್ಟ್ ಹೆಸರಿದ್ರೆ ಹೇಳ್ತೀವಿ, ಯಾರ ಹೆಸರು ಮಾಡಿದ್ರೆ ಹೇಳ್ತೀವಿ. ನೋಡೋಣ. ಏನ್ ಡಿಪೆಂಡ್ ಮಾಡುತ್ತದೆ ಏನಿಲ್ಲ, ಹಾಗೆ ಎಲ್ಲ ಆಗೋ ಪ್ರಶ್ನೆ ಇಲ್ಲ. ಅದಕ್ಕೆ ಡಿಪೆಂಡ್ ಮಾಡುವಂತ ಪ್ರಶ್ನೆ ಉದ್ಭವಿಸಲ್ಲ. ಹೆಂಗೆ ನೀವೊಬ್ಬ ಜವಾಬ್ದಾರಿ ಇದೆ ಪತ್ರಕರ್ತರಾಗಿ, ಯಾರೋ ಒಂದು ವಾಟ್ಸಪ್ದಾಗ ಬಂದದ್ದನ್ನ ನೀವು ದೊಡ್ಡ ಯೂಸ್ ಮಾಡಿದ್ರೆ ಹೆಂಗೆ ಅಂತ ಅದ್ರ ಬಗ್ಗೆ ಸತ್ಯತೆ ತಿಳ್ಕೋಬೇಕು. ಯಾರು ಮಾಡಿದಾರೆ, ಯಾರೋ ಒಂದು ಬೇಕು ವಾಟ್ಸಪ್ ಬಂದ್ರೆ ಮತ್ ಕೊಡೋದ್ರಿಂದ ಬಹಳಷ್ಟು ಅನಾಹುತ ಆಗ್ತೈತಿ, ಡ್ಯಾಮೇಜ್ ಆಗ್ತದೆ. ಎಲ್ಲರೂ ಬಹಳ ಸೂಕ್ಷ್ಮವಾಗಿರ್ಬೇಕು. ಗೊತ್ತಿಲ್ಲ, ಅದು ಇನ್ನೂ ಏನೋ ಅನೌನ್ಸ್ ಅವ್ರು ಮಾಡ್ಬೇಕು, ಡೆಲ್ಲಿ ಅವ್ರು ಮಾಡ್ಬೇಕು. ಅಷ್ಟೇ ಈಗ ಕಾದ್ ನೋಡುದು ಅಷ್ಟೇ. ಅದು ಇದೆ ಅವ್ರದ್ದಿದೆ. ಯಾವ್ದು ಕೊಡ್ತಾರ ಅವ್ರಿಗೆ ಬಿಟ್ಟಿದ್ದು. ನಾವು ಯಾವ್ದೇ ಕೊಟ್ಟರು ಸ್ವೀಕಾರ ಮಾಡ್ತೀವಿ. ಕೊಡ್ದು ಬಿಡುದು ಹೈಕಮಾಂಡ್ ಬಿಟ್ಟಿದ್ದು. ಯಾರಾಗಿದ್ದಾರೆ ಏನ್ಬಿಟ್ರೆ ನಾವು ಕಾದ್ ನೋಡ್ಬೇಕಷ್ಟೇ. ಹಾ, ಡೆಲ್ಲಿ ಭೇಟಿಯಾಗಿದ್ದು ನಿನ್ನೆ ಇದ್ದೀನಿ, ನಿನ್ನೆ ಕೂಡ ಅಲ್ಲೇ ಇದ್ದೀವಿ, ಇವತ್ತು ಭೇಟಿಯಾಗಿದ್ದೀವಿ. ಸೊ ಅಂತಿಮವಾಗಿ ಮಾಡ್ತಿದ್ದಾರೆ. ಅವ್ರಿಗೆ ಪಕ್ಷಕ್ಕೆ ಅವಶ್ಯಕತೆ ಇದೆ ಸರ್ಕಾರಕ್ಕೆ. ಹೋಗಿ ಇನ್ನೂ ಅಂತಿಮ ಹಂತದಲ್ಲಿದೆ, ಬಹುಶಃ ಮಾಡ್ಬೋದು. ಇನ್ನೊಂದು ರಾತ್ರಿ ಆಗ್ಬೋದು ಅಥವಾ ಬೆಳಗ್ಗೆ ಆಗ್ಬೋದು. ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ. ಅದು ನಾಳೆವರೆಗೆ ವೇಟ್ ಮಾಡ್ಬೇಕು, ಬರ್ಬೇಕಲ್ಲ ಅಲ್ಲಿಂದ ಅಧಿಕೃತ ಬಂದ್ಮೇಲೆ ಅವಾಗೇನೆ ಕನ್ಫರ್ಮ್. ಅಲ್ಲಿವರೆಗೆ ಹೂವಪ್ಪ ಅಷ್ಟೇ. ಯಾರು ಮಾಡಿದ್ರು ಅದು ಬೇಕಲ್ಲ. ಯಾರು ಮಾಡಿದ್ರು ಹೇಳಿ, ಹೆಸರು ಬೇಕಲ್ಲ. ಫಸ್ಟ್ ಹೆಸರಿದ್ರೆ ಹೇಳ್ತೀವಿ, ಯಾರ ಹೆಸರು ಮಾಡಿದ್ರೆ ಹೇಳ್ತೀವಿ. ನೋಡೋಣ. ಏನ್ ಡಿಪೆಂಡ್ ಮಾಡುತ್ತದೆ ಏನಿಲ್ಲ, ಹಾಗೆ ಎಲ್ಲ ಆಗೋ ಪ್ರಶ್ನೆ ಇಲ್ಲ. ಅದಕ್ಕೆ ಡಿಪೆಂಡ್ ಮಾಡುವಂತ ಪ್ರಶ್ನೆ ಉದ್ಭವಿಸಲ್ಲ. ಹೆಂಗೆ ನೀವೊಬ್ಬ ಜವಾಬ್ದಾರಿ ಇದೆ ಪತ್ರಕರ್ತರಾಗಿ, ಯಾರೋ ಒಂದು ವಾಟ್ಸಪ್ದಾಗ ಬಂದದ್ದನ್ನ ನೀವು ದೊಡ್ಡ ಯೂಸ್ ಮಾಡಿದ್ರೆ ಹೆಂಗೆ ಅಂತ ಅದ್ರ ಬಗ್ಗೆ ಸತ್ಯತೆ ತಿಳ್ಕೋಬೇಕು. ಯಾರು ಮಾಡಿದಾರೆ, ಯಾರೋ ಒಂದು ಬೇಕು ವಾಟ್ಸಪ್ ಬಂದ್ರೆ ಮತ್ ಕೊಡೋದ್ರಿಂದ ಬಹಳಷ್ಟು ಅನಾಹುತ ಆಗ್ತೈತಿ, ಡ್ಯಾಮೇಜ್ ಆಗ್ತದೆ. ಎಲ್ಲರೂ ಬಹಳ ಸೂಕ್ಷ್ಮವಾಗಿರ್ಬೇಕು. ಗೊತ್ತಿಲ್ಲ, ಅದು ಇನ್ನೂ ಏನೋ ಅನೌನ್ಸ್ ಅವ್ರು ಮಾಡ್ಬೇಕು, ಡೆಲ್ಲಿ ಅವ್ರು ಮಾಡ್ಬೇಕು. ಅಷ್ಟೇ ಈಗ ಕಾದ್ ನೋಡುದು ಅಷ್ಟೇ. ಅದು ಇದೆ ಅವ್ರದ್ದಿದೆ. ಯಾವ್ದು ಕೊಡ್ತಾರ ಅವ್ರಿಗೆ ಬಿಟ್ಟಿದ್ದು. ನಾವು ಯಾವ್ದೇ ಕೊಟ್ಟರು ಸ್ವೀಕಾರ ಮಾಡ್ತೀವಿ. ಕೊಡ್ದು ಬಿಡುದು ಹೈಕಮಾಂಡ್ ಬಿಟ್ಟಿದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.